4-5 ಡೇಸ್ ನಾವು ಮುಂಬೈಲಿ ಇರ್ತೀವಿ. ಈಗ ಬಂದ್ಬಿಟ್ಟು ಫುಲ್ ಅಗ್ರಿಕಲ್ಚರ್ ಟ್ರಿಪ್ಪು. ಹೆಂಗೆ ಅನಿಸ್ತು ನಿಮಗೆ ಯೂಟ್ಯೂಬ್ ವಿಡಿಯೋಸು ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ? ಅಂದರೆ ನಾನು ಒಂದ್ಸರಿ ಇನ್ಸ್ಟಾ ಓಪನ್ ಮಾಡಿದ್ರೆ ನಿಮ್ಮದು ಫಸ್ಟ್ ಸ್ಟಾರ್ಟಿಂಗ್ ಹೌದಾ? ಅನ್ನೋದಕ್ಕೋಸ್ಕರ ಓಕೆ, ತುಂಬ ತಿಳ್ಕೊಳ್ಳೋಂಥದ್ದು. ಥ್ಯಾಂಕ್ ಯು. ಗೆಟ್ ರೆಡಿ, ಯಾರು ಮಿಸ್ ಮಾಡೋಕೆ ಹೋಗಿ. ಲವ್ ಹೌಸು ಲಿಮಿಟೆಡ್ ಸೀಟ್ಸ್ ಇರುತ್ತೆ. 100% ಇವ್ರು ಇರ್ತಾರೆ, ನಾವು ಇರ್ತೀವಿ. ನೀವು ಬನ್ನಿ, ಪ್ಲಾಂಟೇಶನ್ ನೋಡ್ಬೇಕಾ? ಲವ್ ಹೌಸಿಗೆ ಬನ್ನಿ. ಎಷ್ಟು ಹೊರಗಡೆ ಬಂದಾಗ ಚಿಲ್ಡ ಬಿಯರ್ ಹೊಡಿತಾರೆ, ಅಷ್ಟೇ ತೋಟದೊಳಗೆ ಚಿಲ್ಡ ಕೆಲಸ ಮಾಡ್ತಿರ್ತಾರೆ. ಈಗ ನಾವು ಔರಂಗಾಬಾದಿಗೆ ಹೋಗ್ತಾ ಇದೀವಿ. ನಮ್ಮ ಜೊತೆ ನೋಡಿ ಯಾರಿದ್ದಾರೆ ಅಂತ, ನಮ್ಮ ಅಜಿತ್ ಅಣ್ಣ ಅವರಿದ್ದಾರೆ. ಬಸ್ಸಸ್ ಎಲ್ಲ ಬಂದಿದೆ ನಮಗೆ, ಈಗ ಹೋಗ್ತಾ ಇದೀವಿ. ಇಲ್ಲಿ ನೋಡಿ, ಇಲ್ಲಿ 2 ಬಸ್ ಇದೆ. ಏನು ತೋರಿಸ್ಬೇಕಾದ್ರೆ ನೋಡಿ, ನಮ್ಮ ರೂಮ್ಮೇಟ್ ಅರವಿಂದ್ ಅಣ್ಣ. ಚೆನ್ನಾಗಿದೆಯಲ್ಲ ರೂಮು? ಗುಡ್ ಮಾರ್ನಿಂಗ್. ಬನ್ನಿ, ಈಗ ಪಾಪ ಮುಂದೆ ಆಶೀರ್ವಾದ ತೊಗೊಂಡಾಯ್ತು. ಈಗ ನೆಕ್ಸ್ಟ್ 4-5 ಡೇಸ್ ನಾವು ಮುಂಬೈಲಿ ಇರ್ತೀವಿ. ಈಗ ಬಂದ್ಬಿಟ್ಟು ಫುಲ್ ಅಗ್ರಿಕಲ್ಚರ್ ಟ್ರಿಪ್ಪು. ನಮ್ಮ ಜೊತೆ ಒಳ್ಳೊಳ್ಳೆ ಪ್ಲಾಂಟರ್ಸ್ಗಳು ಇರ್ತಾರೆ, ಅವ್ರ ಜೊತೆ ಮಾತಾಡ್ಬಿಟ್ಟು ಮತ್ತೆ ಇನ್ನೊಂದು ನಮ್ಮ ವೀಡಿಯೋ ಹತ್ರ ನಿಮಗೂ ತೋರಿಸ್ಕೊಡ್ತೀವಿ ಏನೇನಿತ್ತು, ನಾವೆಲ್ಲ ವಿಸಿಟ್ ಮಾಡಿದ್ವಿ ಅಂತ. ಓ ಬರಲಾ? ಸಿಗೋಣ, ಬಾಯ್ ಬಾಯ್. ಬರಲಮ್ಮ, ಬನ್ನಿ, ರೆಡಿ ಆಗಿದೆ. ಥ್ಯಾಂಕ್ ಯು ಬನ್ನಿ. ಒಳ್ಳೆ ಸನ್ಶೈನ್ ಅಂತೂ ಸಿಗಾಬಿಟ್ಟೆ ಚೆನ್ನಾಗಿದೆ. ಒಳ್ಳೆ ಸನ್ ಆ್ಯಂಡ್ ಬ್ರೈಟ್. ಏನು ಒಳ್ಳೆ ಬಿಸಿಲಿದೆ ಅಲ್ಲ? ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀವಿ. ಈಗ ಬರಲ್ಲ ಅಂದರೆ ಸಿಗೋಣ, ಬಾಯ್. ಬನ್ನಿ ಹೋಗೋಣ, ಬನ್ನಿ ಹೋಗೋಣ, ಜರ್ನಿ ಸ್ಟಾರ್ಟ್ ಮಾಡೋಣ. ಹೈವೇಯಲ್ಲಿ ಹೋಗ್ತಾ ಇದ್ದೀವಿ. ಈಗ ಸಕಲೇಶ್ಪುರ ಹೈವೇಲಿ ಇದ್ದೀವಿ. ರೋಡ್ ಮಾತ್ರ ಅಮೇಜಿಂಗ್ ಆಗಿದೆ. ಫುಡ್ಡಲ್ಸ್ ಹೊಸ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮತ್ತು ಇವತ್ತು ಬಿಸಿಲು ಮಾತ್ರ ಕಣ್ಣಿಗೆ ಕುಗ್ತಾ ಇದೆ ಮಾತ್ರ. ಇಲ್ಲಿ ನೋಡಿ, ಇಲ್ಲಿ ಹೋಗುವ 5 ಡೇಸು ಒಳ್ಳೆ ಪ್ಲಾಂಟರ್ ಜೊತೆ ಇಂಟ್ರಾಕ್ಷನ್ ಇರುತ್ತೆ, ಒಳ್ಳೆ ಟಾಪಿಕ್ ಬಗ್ಗೆ ಡಿಸ್ಕಷನ್ ಇರುತ್ತೆ. 2 ಡೇಸ್ ಅಗ್ರಿಕಲ್ಚರ್ ವಿಸಿಟ್, 2 ಡೇಸ್ ಹೊರಗಡೆ ಸೈಟ್ ಸೀಯಿಂಗ್ಸ್ ಎಲ್ಲ ಇರುತ್ತೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಮ್ಮ ಬ್ಲಾಗ್ ಥ್ರೂ ಇದ್ದೇ ಇರುತ್ತೆ ನಮಗೆ. ಬನ್ನಿ, ಈಗ ಒಂದು ಬ್ರೇಕ್ಫಾಸ್ಟಿಗೆ ಬ್ರೇಕ್ ತೊಗೋಬೇಕೀಗ. ಶಿವಸೂರ್ಯದಲ್ಲಿ ಬ್ರೇಕ್ಫಾಸ್ಟ್ ಅನಿಸುತ್ತೆ, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡೋದು. ಶಿವಸೂರ್ಯಕ್ಕೆ ರೆಗ್ಯುಲರ್ ಬರ್ತಾ ಇರ್ತೀವಿ. ಬ್ರೇಕ್ಫಾಸ್ಟಲ್ಲಿ ಬಂದಾಗ ಸಬ್ಸ್ಕ್ರೈಬರ್ ಸಿಗ್ತದೆ. ನಿಮ್ಮ ಸಕಲೇಶ್ಪುರ ಅಲ್ಲ, ಇದು ಮನೆ ಬಂದುಬಿಟ್ಟು ಬಾಗಲಕೋಟೆ. ತುಂಬ ಖುಷಿ ಆಯ್ತು ಬಂದು ಮಾತಾಡ್ತಾರೆ ಎಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ನೋಡ್ತಾ ಇರಿ ವ್ಲಾಗ್ಸ್ ಎಲ್ಲ. ಹೆಂಗೆ ಅನಿಸ್ತು ನಿಮಗೆ ಯೂಟ್ಯೂಬ್ ವಿಡಿಯೋಸು ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ? ಅಂದರೆ ನಾನು ಒಂದ್ಸರಿ ಇನ್ಸ್ಟಾ ಓಪನ್ ಮಾಡಿದ್ರೆ ನಿಮ್ಮದು ಫಸ್ಟ್ ಸ್ಟಾರ್ಟಿಂಗ್ ಹೌದಾ? ಅನ್ನೋದಕ್ಕೋಸ್ಕರ ಓಕೆ, ತುಂಬ ತಿಳ್ಕೊಳ್ಳೋಂಥದ್ದು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಯಾಕೆಂದರೆ ಇಷ್ಟು ದಿನ ನಾವೆಲ್ಲ ಯಂಗ್ಸ್ಟರ್ಸ್ನ ಕೇಳ್ತಿದ್ವಿ. ಇವತ್ತು ನಮ್ಮದು ಇವ್ರನ್ನ ಕೇಳಬೇಕು. ಯಾಕೆಂತಂದ್ರೆ ಇವ್ರದ್ದು ಆಶೀರ್ವಾದ ಇದೆ, ನಾವು ಎಲ್ಗೋ ತಲುಪೋದು. ಇವ್ರದ್ದು ಆಶೀರ್ವಾದ ಇರುತ್ತೆ ನಮ್ಮೆಲ್ಲ. ಇರಲಿ, ಥ್ಯಾಂಕ್ ಯು ವೆರಿ ಮಚ್. ನೋಡ್ತಾ ಇರಿ. ಥ್ಯಾಂಕ್ಸ್. ಓಕೆ, ಥ್ಯಾಂಕ್ಸ್. ಆಲ್ ದಿ ಬೆಸ್ಟ್. ಸಿಗೋಣ, ಥ್ಯಾಂಕ್ಸ್. ಬಾಯ್. ನಾನು ಓಪನ್ ಬಟರ್ ಮಸಾಲ ತೊಗೊಂಡೆ, ಅಮೇಜಿಂಗ್ ಆಯಿತು. ಮಾಮೂಲಿ ವಡೆ ತಿಂತೀನಿ ಡಿಪ್ಪು. ಅದಾದಮೇಲೆ ಕಾಫಿ ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಶಿವಸೂರ್ಯ ಅಂತ. ಮತ್ತು ಇವ್ರು ಬಂದುಬಿಟ್ಟು ದರ್ಶನ್ ಅಲ್ಲ? ದರ್ಶನ್ ಅಂತ. ನಮ್ಮದು ಏನಾಗಿತ್ತು ಅಂದರೆ ಫೋನ್ದು ರೀಚಾರ್ಜ್ ಖಾಲಿ ಆಗಿಬಿಡ್ತು, ಇಂಟರ್ನೆಟ್ ಫೋನ್ ಯಾವುದು ಬರ್ತಾ ಇಲ್ಲ. ಇವ್ರು ಭಾರಿ ಹೆಲ್ಪ್ ಮಾಡಿದ್ರು, ಬಂದಂಗೆ ಹಾಟ್ಸ್ಪಾಟ್ ಎಲ್ಲ ಆನ್ ಮಾಡಿಕೊಟ್ಟೆಲ್ಲ ಮಾಡೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತು ಫುಡ್ ಮಾತ್ರ ಅಮೇಜಿಂಗ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್. ಬ್ಯಾಂಗ್ಳೂರಿಗೆ ಎಂಟ್ರ್ ಆಗಬೇಕಾದ್ರೆ ನೋಡಿ, ಇಲ್ಲಿ ಟ್ರಾಫಿಕ್ ಒಂದು 10-15 ಮಿನಿಟ್ಸಿಂದ ಇಲ್ಲೇ ಯಶವಂತಪುರದ ಹತ್ರ ಸ್ಟಾಪ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿ, ನೋಡಿ ಫುಲ್ ಗಾಡಿ, ಹಿಂದೆನೂ ಗಾಡಿ. ಇಲ್ಲಿ ನೋಡಿ, ಇಲ್ಲಿ ಬೇಗ ಹೊಡಬೇಕಾಯ್ತು, ಹೊಡೋದಕ್ಕೆ ಸ್ವಲ್ಪ ಲೇಟ್ ಆಗಿಬಿಡ್ತು. ಏನಿಲ್ಲ, ಟ್ರಾಫಿಕ್ ಆಗೋ ತನಕ ಕಾಯಬೇಕು. ತೋರಿಸ್ತದೆ ಇನ್ನೂ 10 ಮಿನಿಟ್ಸ್ ಕಂಜೆನ್ಷನ್ ತೋರಿಸ್ತಾ ಇದೆ. ಹೆಂಗೆ ಅಂದರೆ 5 ಮಿನಿಟ್ಸ್ ಇತ್ತು, ಈಗ ಅದು ನ್ಯಾವಿಗೇಷನಲ್ಲಿ +6 +7 ಅಂತ ಮಿನಿಟ್ ಜಾಸ್ತಿ ಆಗ್ತಾನೆ ಇದೆ. ಅಂದರೆ ಕಂಜೆಷನ್ ಇನ್ನೂ ಟ್ರಾಫಿಕ್ ಜಾಮ್ ಆಗ್ತಿದೆ ಅಂತ ಆಯ್ತು ಅಲ್ಲಿಗೆ. ಗುಡ್ ಮಾರ್ನಿಂಗ್. ಬನ್ನಿ, ಆಲ್ ಸೆಟ್. ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ, ಹೋಗ್ತಾ ಇದ್ವಿ. ಈಗ ಟೈಮ್ ಬಂದುಬಿಟ್ಟು 10:45. ಈಗ ಬೆಸ್ಟ್ ಟೈಮಿಗೆ ಬಿಡೋಕ್ಕೆ. ಈಗ ನಾವು 12 o'clock ನಾವು ಎಲ್ಲ ಗ್ಯಾದರ್ ಆಗ್ತಾ ಇದ್ವಿ. ಬನ್ನಿ, ಈಗ ಹೊಡುವ. ಬನ್ನಿ, ಅಲ್ಟಿಮೇಟ್ ಆಗಿರುತ್ತೆ 3-4 ಡೇಸು. ನೋಡೋಣ, ಬನ್ನಿ. ಬನ್ನಿ ಹೋಗೋಣ. ಎವ್ರಿಥಿಂಗ್ ಎಲ್ಲ ತೊಗೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ನೆಕ್ಸ್ಟ್ ಬನ್ನಿ. ಇವಾಗ 12 o'clock ನಾವು ಅಲ್ಲಿ ಎಲ್ಲ ಗ್ಯಾದರ್ ಆಗ್ತಾ ಇದ್ದೀವಿ. ಆಮೇಲೆ ಅಲ್ಲಿಂದ ಡೈರೆಕ್ಟ್ ನಮ್ಮ ಫ್ಲೈಟ್ ಇದೆ. ಅದು 2 ಕನೆಕ್ಟಿಂಗ್ ಫ್ಲೈಟು. ಒಂದು ಬಂದ್ಬಿಟ್ಟು ಮುಂಬೈಯಿಂದ ಬ್ಯಾಂಗ್ಳೂರ್ ಟು ಮುಂಬೈಯಿಂದ ನಾಸಿಕ್. ಈ ಹೋಟ್ಲ್ ಏನು ಖುಷಿಯಾಗಿದೆ ಅಂತಂದರೆ ಪಾರ್ಕಿಂಗು. ಕಾರಂತೂ ಒಳ್ಳೆ ಪಾರ್ಕಿಂಗ್ ಜಾಗ ಸಿಕ್ತು. ನೈಸ್. ಏನಂದ್ರೆ ಬ್ಯಾಂಗ್ಳೂರ್ ನಮಗೆ ಪಾರ್ಕಿಂಗ್ ಸಿಗೋದೇ ಕಷ್ಟ ಆಗುತ್ತೆ, ಮತ್ತು ಅಲ್ಲಿ ಪಾರ್ಕಿಂಗ್ ಸಿಗಿದೆ. ನೈಸ್. ಬನ್ನಿ ಹೋಗೋಣ. ಈಗ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲದರಲ್ಲೂ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದೀರಾ, ಹಾಗೆ ಕೊಡ್ತಾ ಇರಿ. ಬನ್ನಿ, ಈಗ ಬಿಟ್ಟು ನಮ್ಮ ಫ್ಲೈಟ್ ಈಗ ಬಂದುಬಿಟ್ಟು 12 o'clock ಇರೋದು. ಸರ್, ಏನು ಬ್ಯಾಲೆನ್ಸ್ ಏನಿದೆ? ಬ್ಯಾಲೆನ್ಸು ಈ ಜರ್ನಿಯಲ್ಲಿ ನಮ್ಮ ಜೊತೆ ಯಾರು ಸೇರ್ತಾರೆ ಅಂತೆಲ್ಲ ತೋರಿಸ್ತಾ ಇರ್ತೀನಿ. ಬನ್ನಿ, ಈಗ ಹೋಗೋಣ. ಈಗ ಒಬ್ಬರು ಕನೆಕ್ಟ್ ಆಗ್ತಿದ್ದಾರೆ. ಅವ್ರನ್ನ ಇಲ್ಲಿಂದ ಪಿಕ್ ಮಾಡ್ಕೊಂಬಿಟ್ಟು ಡೈರೆಕ್ಟ್ ನಾನೀಗ ಏರ್ಪೋರ್ಟಿಗೆ ಹೋಗ್ತೀವಿ. ಅಲ್ಲಿಂದ
ಆಗ್ಲೇ ಹೇಳಿದ್ನಲ್ಲ ನೋಡಿ, ನಮ್ಮ ಜೊತೆ ಸುಹಾಸ್ ಮನೋಹರ್ ಇದ್ದಾರೆ. ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನ್ ಸಮಾಚಾರ? ಹೋಗ್ತಾ ಇದೀವಿ ಮಹಾರಾಷ್ಟ್ರ. ಸೂಪರ್. ಇವ್ರು ನಮ್ಮ ಜೊತೆಗೆ ಈಗ ಫಸ್ಟ್ ಟೈಮ್ ಟ್ರಿಪ್ ಬರ್ತಾ ಇರೋದು. ಏನ್ ಗೊತ್ತಾ, ಇನ್ನೊಂದೇನು ಅಂತಂದ್ರೆ ಒಂದು ವಾರ ಸ್ಪೆಂಡ್ ಮಾಡ್ತೀವಲ್ಲ, ಎಲ್ಲರೂ ಸಿಕ್ಕಾಬಿಟ್ಟು ಕ್ಲೋಸ್ ಆಗಿರ್ತಾರೆ. ಲಾಸ್ಟ್ ಟೈಮ್ ಅಷ್ಟೇ ವಿಯೆಟ್ನಾಂ ಮುಗಿಸ್ಕೊಂಡ್ ಬರ್ಬೇಕಾದ್ರು ಆಲ್ಮೋಸ್ಟ್ ಎಲ್ಲಾ ಪ್ಲಾಂಟರ್ಸು ಅವ್ರು ಇವರೆಲ್ಲ ಕ್ಲೋಸ್ ಆಗಿ ಕಾಂಟ್ಯಾಕ್ಟ್ ಬಿಲ್ಡ್ ಆಗುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ನೆಕ್ಸ್ಟ್ ಸಿಕ್ಕಿದಾಗ ಆರಾಮ್ಸೆ ಚಿಕ್ಕಮಂಗ್ಳೂರು ಸಿಕ್ಕರೆ ಕುತ್ಕೊಂಡು ಟೀ ಕುಡಿತಾರೆ ಒಟ್ಟಿಗೆ, ಆ ಫ್ರೆಂಡ್ಶಿಪ್ ಬಿಲ್ಡ್ ಆಗುತ್ತೆ. ಮತ್ತೆ ಹೊಸದ್ ಕಲಿತೀವಿ 100%. ದಿಸ್ ಇಸ್ ಎಕ್ಸೈಟಿಂಗ್. ಯಾಕಂದ್ರೆ ಟಿಶ್ಯೂ ಕಲ್ಚರ್ ನಮ್ಮ ಕಾಫಿಯಲ್ಲಿ ಹೇಗೆ ಇಂಪ್ಲಿಮೆಂಟ್ ಆಗುತ್ತೆ. ಎಕ್ಸಾಕ್ಟ್ಲಿ, ಹೌದು. ಸೊ ವೆದರ್ ಇಟ್ಸ್ ಗೋಯಿಂಗ್ ಟು ಬಿ ಎ ಸಕ್ಸಸ್ ಅಥವಾ ಆಗೋದಿಲ್ವಾ, ನಮ್ಮ ಟ್ರೆಡಿಷನಲ್ ಮೆಥಡ್ ಇನ್ನೂ ಹೌದು. ಟೈಮ್ ಟೆಸ್ಟೆಡ್ ಮೆಥಡ್ ಒಳ್ಳೇದಾ, ಹೌದು, ವಿಲ್ ಗೆಟ್ ಟು ನೋ. ಹೌದು. ಅದಕ್ಕೆ ಈಗ ಹೋಟೆಲ್ ಹೋಗ್ತಾ ಇದ್ದೀವಿ, ನೋಡೋಣ ಏನಂತ. ಮತ್ತೆ ಎಷ್ಟೋ ಜನ ಇದೆ, ಒಂದು ದೊಡ್ಡ ಗ್ರೂಪ್ ಬೇರೆ, 60 members. ಲಾಸ್ಟ್ ಇಯರ್ ಅಷ್ಟೇ ನಾವು ವಿಯೆಟ್ನಾಮ್ಗೆ ಹೋದಾಗ 670 ಮೆಂಬರ್ಸ್ ಇದ್ರು. ಸ್ಟಾರ್ಟಿಂಗ್ ನಾವು ಏನಾಗುತ್ತೆ ಅಂತ ಅಂದ್ರೆ ಅಮೇಝಿಂಗ್ ಟೈಮ್ ಎಲ್ಲರ ಜೊತೆನೂ. ಮತ್ತೆ ಏನು ಗೊತ್ತಾ, ಎಲ್ಲ ಕಲಿಯೋರೇ ಬರ್ತಿರೋದು ಅವ್ರ ಜೊತೆ. ನೀವು ನಿಮ್ಮ ನಾಲೆಜ್ ಶೇರ್ ಆಗುತ್ತೆ, ಅವ್ರ ನಾಲೆಜ್ ಶೇರ್ ಆಗುತ್ತೆ. ಬನ್ನಿ ಈಗ ಎಲ್ಲರನ್ನು ಮೀಟ್ ಮಾಡೋಣ ಅಂತ. ನೋಡಿ ಬಂದ್ವಿ ಇಲ್ಲಿ ಆಲ್ಮೋಸ್ಟ್ ಏರ್ಪೋರ್ಟ್ ಟರ್ಮಿನಲ್ T1 ಇಲ್ಲಿದ್ದೀವಿ. ಲಾಸ್ಟ್ ನಾವು T2 ದುಬೈ ಹೋಗ್ಬೇಕಾದ್ರೆ T2. ನೋಡಿ ನಮ್ಮ ಜೊತೆ ಯಾರಿದೆ ಅಂತ. ಲಕ್ಷ್ಮಣಣ್ಣ ನಮಸ್ಕಾರ. ನಮಸ್ಕಾರ. ಏನು ಸಮಾಚಾರ? ಹೇಳ್ಬೇಕು. ಮತ್ತೆ ಇವತ್ತು ಹಸಿರು ಆರ್ಗ್ಯಾನಿಕ್ ಇಂದ ಕಂಟಿನ್ಯೂಸ್ 2ನೇ ಟ್ರಿಪ್ ಆಗ್ತಾ ಇದೆ ಟೂರಿಸಮ್. ಆಮೇಲೆ ನೆಕ್ಸ್ಟ್ ಸೆಪ್ಟೆಂಬರ್ ಗೆಟ್ ರೆಡಿ, ಯಾರು ಮಿಸ್ ಮಾಡಕ್ ಹೋಗಿ. ಲವ್ ಹೌಸ್ ಲಿಮಿಟೆಡ್ ಸೀಟ್ಸ್ ಇರುತ್ತೆ, 100% ಇವ್ರು ಇರ್ತಾರೆ, ನಾವು ಇರ್ತೀವಿ. ನೀವು ಬನ್ನಿ, ಪ್ಲಾಂಟೇಶನ್ ನೋಡ್ಬೇಕಾ, ಲವ್ ಹೌಸಿಗೆ ಬನ್ನಿ. ಯಾಕೆ ಅಂತಂದ್ರೆ 50 ಎಕರೆ ಉದ್ದುದ್ದ ನೋಡ್ಬೋದು ಅಲ್ಲಿಂದ ಹಂಗೆ ಅಂತ. ಮತ್ತೆ ನೋಡಿ ನಮ್ಮ ಜೊತೆ ಯಾರು ಜಾಯ್ನ್ ಆಗಿದ್ದಾರೆ ಅಂತ. ಹಾಯ್ ಸರ್, പിന്നെ ವಿಶೇಷ ಒಂದಲ್ಲ ಎಲ್ಲ ನಿಂಗಡ ಸಮಾಚಾರ. ನೈಸ್. ನೋಡಿ ಕೂರ್ಗಿಂದ ಬಂದಿದ್ದಾರೆ ಇವ್ರು, ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಅಮೇಝಿಂಗ್ ಮಾತ್ರ. ಹಾಗೆ ಎಲ್ಲ ಕಡೆ ಪ್ಲಾಂಟರ್ಸ್ ಬಂದು ಸೇರ್ತಾ ಇದ್ದಾರೆ. ಇದು ಹೆಂಗೆ ಒಂದು ಗ್ರೂಪ್ ಅಂದರೆ, ಈ ಗ್ರೂಪ್ ಬರೀ ನಮ್ಮ ಚಿಕ್ಕಮಂಗ್ಳೂರು ಸೀಮಿತ ಆಗಿಲ್ಲ, ಆಲ್ಮೋಸ್ಟ್ ಎಲ್ಲ ಕರ್ನಾಟಕದ ಎಲ್ಲ ಭಾಗದಿಂದ ಬಂದಿದ್ದಾರೆ. ಅದೊಂದೇ ಕರ್ನಾಟಕ, ತಮಿಳ್ನಾಡಿನವರು ಬರ್ತಾರೆ. ತಮಿಳ್ನಾಡವರು ಇದ್ದಾರೆ ನೋಡಿ, ಎಲ್ಲ ಇಲ್ಲಿದ್ದಾರೆ ನೋಡಿ ಇಲ್ಲಿ. ಮತ್ತು ವಿಯೆಟ್ನಾಮಿಗೆ ಬಂದವರು ಸಖತ್ ಜನ ಇದ್ದಾರೆ ನಮ್ಮ ಜೊತೆ. ಫಸ್ಟ್ ನಾವು ಮೀಟ್ ಆಗೋದು ಮಾತಾಡೋಣ. ನಮಸ್ಕಾರ. ನಮಸ್ಕಾರ. ಏನು ಸಮಾಚಾರ? ಹೇಳ್ಬೇಕು. ಅಲ್ಲಣ್ಣ, ಯಾವಾಗಲೂ ನಿಮ್ಮನ್ನ ಬರೀ ನಾವು ಏರ್ಪೋರ್ಟಲ್ಲೇ ನೋಡೋದಾಗಿದೆಯಲ್ಲ. ನಾಟ್ ಮಿಸ್ಸಿಂಗ್ ಹಸಿರು ಆರ್ಗ್ಯಾನಿಕ್. ಮತ್ತೆ ನಾವು ನೆಕ್ಸ್ಟ್ ಹೋದ್ಮೇಲೆ ನಮ್ಮ ನಾನು ನಿಮ್ಮನ್ನ ಮೀಟ್ ಮಾಡ್ಬೇಕು. ಪ್ಲೀಸ್ ಕಮ್. ನಿಮ್ಮಿಂದ ನಾವು ಕಲಿಬೇಕು ಸ್ವಲ್ಪ ಎಲ್ಲ. ಈಗ ನೋಡಿ ಬ್ಯಾಗ್ ಎಲ್ಲ ಕೊಡ್ತಾ ಇದ್ದಾರೆ ಇಲ್ಲಿ. ಏರ್ಪೋರ್ಟ್ ಚೆಕ್-ಇನ್ ಎಲ್ಲ ಆಯ್ತು ಅಲ್ಲ ಒಟ್ಟಿಗೆ. ನೋಡಿ ಎಷ್ಟು ಹೊರಗಡೆ ಬಂದಾಗ ಚಿಲ್ಟಾಗಿ ಬೇರೆ ಹೊಡಿತಾರೆ, ಅಷ್ಟೇ ತೋಟದೊಳಗೆ ಚಿಲ್ಟಾಗಿ ಕೆಲಸ ಮಾಡ್ತಿರ್ತಾರೆ. ಹೇಳ್ತಾ ಇರ್ತೀನಿ. ಹಾಯ್, ಏನೋ ಸಮಾಚಾರ ವಿಶೇಷ? ನೋಡಿದೆ ಚೀಕನಹಳ್ಳಿ ತೋಟ ಅಂತೂ ಫುಲ್ಲು. ಅಣ್ಣ ಈ ವರ್ಷ ನಾವು ಅಲ್ಲಿ ಫಾರ್ಮ್ ವಿಸಿಟ್ ಇರಬೇಕಾಗಿತ್ತು. ಅಲ್ಟಿಮೇಟ್ ಎವ್ರಿ ಇಯರ್. ಧೃತುವನ್ ನಾ ಮೀಟ್ ಆಗಿದ್ವಿ ಒಂದ್ಸತಿ ಅಂತ. ಕರೆಕ್ಟ್. ಓ ಅದ್ರಲ್ಲಿ ಕರೆಕ್ಟ್. ಕರೆಕ್ಟ್ ನೋಡಿ ಹಿಂಗೆ. ಮತ್ತೆ ಅಣ್ಣ ಸಮಾಚಾರ? ಆನ್ಲೈನ್ ಓಡಿಸ್ಬೋದ್ರ? ಇವ್ರದ್ದು ಲಾಸ್ಟ್ ರೀಲ್ಸ್ ಹಾಕ್ಲಿಲ್ಲ ನಾನು. ಇವತ್ತು ತೋಟದಲ್ಲಿ ಎಷ್ಟು ಜನ ಐತಣ್ಣ? 38 ಜಾಯ್ನ್ ಆಗಿದೆ. 3 ಗ್ರೂಪ್ ಜಾಯ್ನ್ ಆಗಿ ಇವ್ರ ತೋಟದಲ್ಲಿ ಮೀಟಿಂಗ್ ಬಂದಿದ್ದೆ. ಆದರೆ ವಿಡಿಯೋ ನಂಗೆ ಸಿಕ್ಕಿತ್ತು ಅವತ್ತೇ, ನೀವು ಕಳಿಸಿದ್ರಿ. ಮನೆ ಹತ್ರ ಎಲ್ಲ ಏನು ಕೂಗ್ತು ಬಂದು ಮನೆ ಹತ್ರ ಊಟ ಮಾಡಲಿಕ್ಕೆ ಅದಕ್ಕೇನು ತಿನ್ನೋಕ್ಕಿಂದಲೇ ಹೂವಿನ ಗಿಡ ಎಲ್ಲ ತಿನ್ಕೊಂಡು. ಹೌದು, ನಿಜ. ಬನ್ನಿ, ಫಸ್ಟ್ ಟೈಮು ನಮ್ಮ ಜೊತೆ ಬರ್ತಾ ಇದ್ದೀವಿ ಹಸಿರು ಆರ್ಗ್ಯಾನಿಕ್ ಜೊತೆಗೆ. ಅದು ನಾವು ಒಟ್ಟಿಗೆ ಸಖತ್ ಟ್ರಿಪ್ ಹೋಗಿದ್ದೀವಿ. ಹಾಗೆ ನೆಕ್ಸ್ಟ್ ಇಯರ್ಗೆ ಲಾವೋಸ್ ಮಾತ್ರ ಮಿಸ್ ಮಾಡೋದು ಬೇಡ. ಅರೇಬಿಕಾ ಪ್ಲಾಂಟೇಶನ್ ಅಮೇಜಿಂಗ್. ಈ ವರ್ಷ ಇನ್ನೂ ಕ್ರಾಪ್ ಚೆನ್ನಾಗಿದೆ ಅಂತ. ಏನೇನು ಲಾವೋಸಿಗೆ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ನೀವು. ಬನ್ನಿ ಈಗ ಸೆಕೆಂಡ್ ಟ್ರಿಪ್ಪು ನಮ್ಮದು. ಈಗ ಲಾಸ್ಟ್ ಇಯರ್ ನಾವು ವಿಯೆಟ್ನಾಮಲ್ಲಿ ಮಾಡಿದ್ವಿ, ಈ ವರ್ಷ ಬಂದ್ಬಿಟ್ಟು ಇಂಡಿಯಾದಲ್ಲೇ ಮಾಡ್ತಾಯಿದ್ದೆ, ಮಹಾರಾಷ್ಟ್ರದಲ್ಲಿ. ಅಮೇಜಿಂಗ್ ನೋಡ್ಬೇಕು, ಯಾಕೆಂದರೆ ಇದು ಟಿಶ್ಯೂ ಕಲ್ಚರ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇದೆ ಹಂಗಿದೆ. ಮತ್ತೆ ಇದು ತುಂಬ ಇಂಟ್ರೆಸ್ಟಿಂಗ್ ಇದೆ. ಹೌದು, ಯಾಕಂದರೆ ಮೇಯ್ನು ಜೈನ್ ಇರಿಗೇಷನ್. ಈಗ ಟಿಶ್ಯೂ ಕಲ್ಚರ್ ಪೆಪ್ಪರು, ಹೌದು, ಟಿಶ್ಯೂ ಕಲ್ಚರು, ಸೀಂಟಾರು, ಕಾಫಿ, ಹ್ಞೂ, ಸೊ ಎಲ್ಲ ಸೇರ್ಕೊಂಡಿದ್ದೀವಿ. 55 ಮೆಂಬರ್ಸ್ ಇದ್ದಾರೆ. ಹೌದು. ಇವಾಗೆಲ್ಲ ಏರ್ಪೋರ್ಟ್ ಒಳಗೆ ಎಲ್ಲ ಊಟಕ್ಕೆ ಬಂದಿದ್ದೀವಿ. ಎಲ್ಲರೂ ಊಟಕ್ಕೆ. ನಮಗೆ 3:30ಗೆ ಇರೋದು ಫ್ಲೈಟು. ಮತ್ತೆ ನಮ್ಮದು ಇಲ್ಲಿಂದ ಡೈರೆಕ್ಟ್ ಬಂದ್ಬಿಟ್ಟು ಮುಂಬೈ ಟು ನಾಸಿಕ್ ಕನೆಕ್ಟಿಂಗ್ ಫ್ಲೈಟು. ಔರಂಗಾಬಾದ್ ಹೋಗ್ಬಿಟ್ಟು ನೆಕ್ಸ್ಟ್ ನಾಳೆ ಎಲ್ಲೋರ, ಅಲ್ಲಿಂದ ಮತ್ತೆ ಜೈನ್ ಇರಿಗೇಷನ್. ಸೂಪರ್ ಅಪ್ಡೇಟ್ ಇರುತ್ತೆ. ಇವತ್ತೇನಿದ್ರು ನಾವು ಮನೆಯಿಂದ ಬಂದಿದ್ದು ವಾಪಸ್ ನಾವು ಇವತ್ತೋಗಿ ಲ್ಯಾಂಡ್ ಆಗ್ತಿರೋದೆಲ್ಲ ವಿಡಿಯೋಸ್ ಇದೆ. ಮತ್ತೊಂದು ಖುಷಿ ಏನಂತಂದ್ರೆ ನಮ್ಮ ಜೊತೆ ಒಳ್ಳೊಳ್ಳೆ ಪ್ಲಾಂಟರ್ಸ್ ಇದೆ, ಅವ್ರ ಬಗ್ಗೆನೂ ಅವ್ರದ್ದು ಇನ್ಪುಟ್ಸ್ ಎಲ್ಲ ಬರ್ತಾ ಇರುತ್ತೆ. ಏನಣ್ಣ ಒಂದು ಒಳ್ಳೆ ಆಪರ್ಚುನಿಟಿ ಎಲ್ಲರೂ ಮೀಟ್ ಆಗೋಕ್ಕೆ, ಮಾತಾಡೋಕ್ಕೆ. ಪ್ರೋಗ್ರೆಸಿವ್ ಫಾರ್ಮರ್ಸ್ ಇದ್ದಾರೆ. ಹೌದು, ಒಬ್ರನ್ನೊಬ್ರನ್ನ ಹೌದು ಮೀಟ್ ಮಾಡ್ಬೋದು, ಅವ್ರ ನಾಲೆಡ್ಜ್ನ. ಹೌದು, ಗೇನ್ ಮಾಡ್ಕೊಂಡು. ಹೌದೌದು, ಮತ್ತು ಕಾಂಟ್ಯಾಕ್ಟ್ ಆಗುತ್ತೆ. ಮತ್ತು ಇನ್ನೊಂದು ಖುಷಿ ಏನಂತಾರೆ, ಲಾಸ್ಟ್ ಇಯರ್ ವಿಯೆಟ್ನಾಮ್ಗೆ ಯಾರು ಬಂದಿದ್ದಾರೆ ಅವರೇ ಆಲ್ಮೋಸ್ಟ್ 40 to 45% ಅವರೇ ಇದ್ದಾರೆ, ರಿಪೀಟ್ ಆಗಿದೆ. ಯಾಕಂದ್ರೆ ನಮ್ಮ ಲಾಸ್ಟ್ ಟೈಮ್ ವಿಯೆಟ್ನಾಂ ಟ್ರಿಪ್ ಚೆನ್ನಾಗಿತ್ತು. ಹೌದು, ಸೊ ಅವರೇ ಮತ್ತೆ ರಿಪೀಟ್ ಆಗಿದ್ದಾರೆ. ಹೌದು, ಎಕ್ಸ್ಟ್ರಾ ಆ್ಯಡ್ ಆಗಿದ್ದಾರೆ. ಹೌದು. ಮತ್ತು ಇನ್ನೊಂದು ಅಪ್ಡೇಟ್ ಏನು ಕೊಡಬೇಕಾಗಿತ್ತು ಅಂತಂದರೆ, ಲಾವೋಸು ಈ ಅಕ್ಟೋಬರ್ ಮಾಡ್ತಾ ಇದ್ದೀವಿ 100%. ಈಗಲೇ ನಮಗೊಂದು 11 ಬುಕಿಂಗ್ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ರು, ಎಲ್ಲ ಹೇಳ್ತಾ ಇದ್ದಾರೆ. ಫಸ್ಟ್ ವೀಕಲ್ಲಿ ಆಗ್ತಾ ಇದೆ. ಈಗಲೇ ತುಂಬ ಬುಕಿಂಗ್ ಆಗ್ತಾ ಇದೆ. ಹೌದು. ಮತ್ತೆ ಇನ್ನೊಂದು ನಾನು ಲಾಸ್ಟ್ ಇಯರ್ ಹೋದಲ್ಲಿ ನಾನು ಅವ್ರ ಫೋನ್ ಮಾಡಿ ಕೇಳಿದಾಗ ಹೇಳಿದ್ರು ಈ ವರ್ಷ ಹೈಯೆಸ್ಟ್ ಕ್ರಾಪ್ ಇದೆ ಅಂತ ಹೇಳಿದ್ರು. ಅದು ನೋಡೋಕ್ಕೂ ಚಂದ ಆಗುತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ. ಬನ್ನಿ, ಈ ಅಪ್ಡೇಟ್ಸ್ ಎಲ್ಲ ಇದ್ದೇ ಇರುತ್ತೆ, ನೋಡೋಣ ಬನ್ನಿ.
ಮನೆಗೆ ಆಯಿತು ಪ್ರೊಸೆಸಿಂಗ್ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಫ್ಲೈಟ್ ಈಗ ಟೇಕ್ ಆಫ್ ಆಗಾಯ್ತು. ನಮ್ದು ನೋಡಿ ಕೃಷ್ಣಣ್ಣ ಬಂದಿದ್ದಾರೆ ಈ ಕಡೆ. ಏನು ಸಮಾಚಾರ? ಸೆಕೆಂಡ್ ಟ್ರಿಪ್ ನೋಡಿ. ಮುಂದೆ ಯಾರಿದ್ದಾರೆ? ಅರವಿಂದಣ್ಣ ಇದ್ದಾರೆ ಇಲ್ಲಿ. ಅರವಿಂದಣ್ಣ ಬೆಲ್ಟಲ್ಲಿ ಹಾಕಿದ್ದೀರಲ್ಲ? ಎಸ್, ಸೂಪರ್. ಅಖಿಲ್ ಏನಮ್ಮ ಬೆಲ್ಟೆಲ್ಲ ಕ್ಲೀನ್ ಹಾಕಿದೆಯಲ್ಲ? ಇಲ್ಲಿ ಈ ಫ್ಲೈಟಲ್ಲಿ ಮ್ಯಾಕ್ಸಿಮಮ್ 40 to 45% ನಮ್ಮವರೇ ಇದ್ದಾರೆ. ಎಲ್ಲ ನಾವೇ ಹಿಂದ್ಗಡೆ ಫುಲ್ ನಮ್ಗೆ ಕೊಟ್ಬಿಟ್ಟಿದ್ದಾರೆ ನೋಡಿ. ಅಲ್ಲಿ ಯಾರು ಹತ್ತಾ ಇದ್ದಾರೆ ಎಲ್ಲ ನಮ್ಮ ಜೊತೆ ಟ್ರಿಪ್ ಮಾಡ್ತಾ ಇದ್ದಾರೆ ನೋಡಿ. ನೋಡ್ಬೋದು ಇಲ್ಲಿ ನೋಡಿ, ಎಲ್ಲ ನಮ್ಮವರು ಇರಲ್ಲ. ಯಾರು ಹತ್ತಿದ್ದಾರೆ ಎಲ್ಲರೂ ಅಷ್ಟೇ ನಮ್ಮ ಜೊತೆನೇ. ಈಗ ನಾವು ಔರಂಗಾಬಾದಿಗೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ನೋಡಿ ಯಾರಿದ್ದಾರೆ ಅಂತ. ನಮ್ಮ ಅಜಿತ್ ಅಣ್ಣ ಅವರಿದ್ದಾರೆ. ಮತ್ತೆ ಸರ್ ನಿಮ್ಮ ಹೆಸರು ಹೇಳಿ? ನಿರಂಜನ್. ನೀವೇನು ಮಾಡ್ತಿರೋದು ಹೇಳಿ ಇಲ್ಲಿ? ನಮ್ಮದು ಕೃಷಿ ಇದೆ. ಓಕೆ. ಹಿರಡ್ಕ ಮತ್ತು ಕೊಪ್ಪದಲ್ಲಿ. ಸೂಪರ್. ಇಲ್ಲಿ ನೋಡಿ ಮುಂದೆ ಕೃಷ್ಣಣ್ಣ ಮತ್ತು ಇಲ್ಲಿ ಈಶ್ವರ ಇಲ್ಲಿ ಕೂತಿದ್ದಾರೆ. ಇವ್ರ ಜೊತೆ ಇಲ್ಲಿ ನೋಡಿ ಸಿದ್ದಿಕ್ ಅವ್ರಲ್ಲಿ ಕೂತಿದ್ದಾರೆ. ಏನು ಸರ್ ಏನು ಸಮಾಚಾರ? ವಿಡಿಯೋ ಎಲ್ಲ ಹೆಂಗೆ ಬಂತು? ಚೆನ್ನಾಗಿತ್ತಲ್ಲ ನಿಮ್ಮದು ಪೋಲ್ದೆಲ್ಲ? ಸೂಪರ್ ಸೂಪರ್ ಸೂಪರ್. ಹಾಗೆ ಅರವಿಂದ್ ಅಣ್ಣ ಅಲ್ಲಿ ನಿಂತು ಕೂತಿದ್ದಾರೆ. ಹಾಯ್ ಅರವಿಂದ್ ಅಣ್ಣ. ಇವತ್ತು ಪಾರ್ಟಿ ನಿಮ್ದೇನಾ? ಫಸ್ಟ್ ಡೇ ಪಾರ್ಟಿ. ಮನೀಗ ಔರಂಗಾಬಾದಿಗೆ ಲ್ಯಾಂಡ್ ಆಗಾಯ್ತು. ಇಲ್ಲ ಬಸ್ ಇಟ್ಕೊಂಡ್ಬಿಟ್ಟು ನಾವು ಹೊಡ್ತೀವಿ ಈಗ. ಕಾಣಿಸ್ತಿದ್ಯಾ ನಿಮ್ಮ ಮುಂದೆ? ವಿಯೆಟ್ನಾಂ ವ್ಲಾಗ್ಸ್ ಎಲ್ಲ ಹೆಂಗಿತ್ತು? ಚೆನ್ನಾಗಿತ್ತಲ್ಲ? ನೆಕ್ಸ್ಟ್ ಈಗ ಸೀಸನ್ 2. ಬಟ್ ಅಕ್ಟೋಬರ್ಲಿ ಲಾವೋಸ್ ಇದೆ. ಸೀಸನ್ 3 ಅಂದರೆ ನೆಟ್ಫ್ಲಿಕ್ಸ್ ಥರ ಸೀಸನ್ 1 ಸೀಸನ್ 2 ಸೀಸನ್ 3. ನಾವೆಲ್ಲ ನಿಮ್ಮ ಇದು ಕಾಸ್ಟ್ಗಳು. ಮತ್ತೆ ಇನ್ನೊಂದೇನು ಹೇಳ್ಬೇಕಾದ ಅಪ್ಡೇಟು ಇವ್ರದ್ದೇ ಬಂದು ಒಂದು ಕೆಫೆ ಸ್ಟಾರ್ಟ್ ಆಗಿದೆ ಈಗ ತೋರ್ಮಂಗ್ಲದಲ್ಲಿ. ಎಷ್ಟನೇ ಬ್ಲಾಗಲ್ಲ? ಸೋನಿ ಜಂಕ್ಷನ್. ಸೋನಿ ಜಂಕ್ಷನ್ ಹತ್ರ, ಸೋನಿ ಓಲ್ಡ್ ಜಂಕ್ಷನ್ ಹತ್ರ ಹೋಗಿ. ಏನಂತ ಇದೆ ಅಣ್ಣ ನಿಮ್ಮದು ಕಾಫಿದು? ಕಾಫಿಕ್ಕು ಅಂತ. ನಾವಲ್ಲಿ ಹೋಗ್ತೀವಿ. ಡೆಡಿಕೇಟೆಡ್ ವೀಡಿಯೋಸ್ ಎಲ್ಲ ಬರ್ತಾ ಇದೆ ಅದ್ರ ಬಗ್ಗೆ. ಯಾಕೆಂತಂದರೆ ನಮ್ಮದು ಕೊಲಿಬೆ ಅಂತ ಇವ್ರದ್ದೇ ತೋಟದಲ್ಲೆಲ್ಲ ಅದು ಗ್ರೋ ಮಾಡಿಬಿಟ್ಟು ಪೌಡರೆಲ್ಲ ಹಾಕ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದಾರೆ. ಸೂಪರ್. ಯಾವಾಗ ಇನ್ವೈಟ್ ಮಾಡ್ತೀರಾ ನಮ್ಮನ್ನ? ಯಾವಾಗ ಇನ್ವೈಟ್ ಮಾಡ್ತೀರಾ? ನೀವು ಯಾವಾಗ ರೆಡಿ ಇದ್ದೀರಿ ಅವಾಗ ಬನ್ನಿ. ನಾವು ಯಾವಾಗಲೂ ರೆಡಿ. ಏನು ಮಾಡೋದಣ್ಣ, ಎಲ್ಲರೂ ಯಾವಾಗಲೂ ರೆಡಿ. ನಮ್ಮ ಶಾಪ್ ಯಾವಾಗಲೂ ಓಪನ್. ಬಸ್ಸಸ್ ಎಲ್ಲ ಬಂದಿದೆ ನಮಗೆ. ಈಗ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ 2 ಬಸ್ ಇದೆ. ಸೂಪರ್ ನೋಡಿ. ಬನ್ನಿ ಹೋಗೋಣ. ಹೆಲೋ 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 ನೋಡಿ ಎಲ್ಲ ಇದರಲ್ಲಿ ನೋಡಿ. ಅವರೊಬ್ರು ಅದೇ ನೋಡ್ತಾ ಎಲ್ಲ ಮಂಗಳೂರು ಕೂತಿ ನಾನು. ಉಳ್ಳದಣ್ಣ ವಿಯೆಟ್ನಾಂ ನೆನಪಾಗ್ತಿದೆಯಾ? ಸೂಪರ್. ನಮ್ದು ಏನಿತ್ತು ಅಂದರೆ ನಮ್ದೊಂದು ಟೀಮ್ ಇತ್ತು. ಏನಾಗ್ತಿದೆ ಅಂದರೆ ಎಲ್ಲ ಹಿಂದೆ ಕೂತ್ಕೊಂಡ್ಬಿಟ್ಟಿರೋ ನೋಡಿ. ಅವರು ಈಗಲೂ ಎಲ್ಲರೂ ಹಿಂದೆ ಕೂತಿದ್ದಾರೆ. ಮನೆಗೆ ರೂಮ್ಗೆ ಚೆಕ್ ಇನ್ ಆಗಿದ್ದೇವೆ. ಏನು ತೋರಿಸ್ಬೇಕಾದ್ರೆ ನೋಡಿ ನಮ್ಮ ರೂಮ್ಮೇಟ್ ಅರವಿಂದ್ ಅಣ್ಣ. ಚೆನ್ನಾಗಿದೆಯಲ್ಲ ರೂಮು? ನೋಡಿ ಇಲ್ಲಿ ಸೂಪರ್. ವಾಶ್ರೂಮ್ ಅಷ್ಟೇ ನೈಸ್ ಚೆನ್ನಾಗಿದೆ. ಮತ್ತು ಈಗ ಊಟ ಟೈಮು, ಈಗ ಟೈಮ್ ಬಂದು 9:30 ಆಗಿದೆ. ಊಟ ಮಾಡೋಕೆ ಹೊರಡ್ಬೇಕೀಗ. ಒಂದು ಖುಷಿ ಏನಂತ, ದೊಡ್ಡ ಗ್ರೂಪಲ್ಲಿ ಬಂದರೆ ಒಳ್ಳೆ ಎಲ್ಲ ಜನ ಸಿಗ್ತಾರೆ. ಹತ್ರ ಮಾತಾಡ್ಬೇಕಾದ್ರೆ ಟೈಮ್ ಆಗ್ಬಿಡುತ್ತೆ. ಇಂದ ಹೊರಗಡೆ ನೋಡಿ ಇಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಊಟಕ್ಕೆ ಹೋಗ್ಬೇಕು. ಈಗ ಬಂದ್ವಿ, ಈಗ ಲ್ಯಾಂಡ್ ಆಯಿತು. ಬಸ್ಸಲ್ಲಿ ಬಂದ್ವಿ, ರೂಮ್ ಚೆಕ್ ಇನ್ ಆದ್ವಿ. ಈಗ ಬಂದ್ಬಿಟ್ಟು ಊಟ ಮಾಡೋಕೆ ಹೋಗ್ತಿದ್ವಿ. ಪ್ರಸಾದ್ ಏನು ಸಮಾಚಾರ? ಎಲ್ಲಿ ಕೃಷ್ಣಣ್ಣ? ನಮ್ಮದೊಂದು ನಮ್ಮ ನೇಬರ್ಸ್ ನೋಡಿ, ಕೃಷ್ಣಣ್ಣ ಬಂದ್ಬಿಟ್ಟು 311 ಇದ್ದಾರೆ. ಈಗ ಫುಲ್ ಡಿಸ್ಕಷನ್ ಆಗಿಬಿಟ್ಟಿದೆ. ರೆಸ್ಟೋರೆಂಟಲ್ಲಿ ಓಪನ್ ಇದೆ ನೋಡಿ. ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಷ್ಟು ಬೇಗ. ಇಲ್ಲಿ ನೋಡಿ ಎಲ್ಲ ಹೋಗಿಲ್ಲ, ಇವರೆಲ್ಲ ರೂಮಿಗೆ ಹೋಗಿಲ್ಲ. ಅಷ್ಟು ಬೇಗ ಊಟ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಇವರೆಲ್ಲ. ವೆರಿ ನೈಸ್. ಸೂಪರ್. ಏನಿದೆ ಅಂತ ಅಲ್ಟಿಮೇಟ್ ಫುಲ್ ಕಂಪ್ಲೀಟ್ ವೆಜ್ಜು. ಜಾಮೂನ್ ಇದೆ ಸರ್, ತೊಗೊಂಡ್ರಾ? ಇದೆ. I keep boys by my side. Know that they ride or die. I keep boys by my side.